ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹೌದು, ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಕಾಡುವಂಥದ್ದು ಗ್ಯಾಸ್ಟ್ರಿಕ್ ತೊಂದರೆ. ಅಂದರೆ ಪಿತ್ತ ಆಗೋದಾಗ್ಲಿ, ಹೊಟ್ಟೆ ನೋವು ಬರೋದಾಗ್ಲಿ, ಅಥವಾ ಉಂಡ ಅನ್ನ ಜೀರ್ಣ ಆಗೋದೇ ಇಲ್ಲ ಅಂತ ಹೇಳ್ತಿರ್ತಾರೆ. ಹಾಗಾದ್ರೆ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ಗೆ ಏನು ಪರಿಹಾರ ಇದೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ಗೆ ಯಾಕೆ ಬರುತ್ತೆ, ಏನು ಕಾರಣಗಳಿದೆ, ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತಿನ ಸುಹಾಸಿನಿಯಲ್ಲಿ. ಗ್ಯಾಸ್ಟ್ರಿಕ್ ತೊಂದರೆಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಪಾಸಿಟಿವ್ ಹೋಮಿಯೋಪತಿಯ ಡಾಕ್ಟರ್ ದಿವ್ಯಾ ಕಾಮತ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಡಾಕ್ಟರ್, ಮೊದಲಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ, ಒಂದು ಕಾಮನ್ ಎಲ್ಲರೂ ಹೇಳುವಂಥದ್ದು ಏನಿದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂದ್ರೆ ಯಾವ್ಯಾವ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ತಿರುತ್ತೆ? ಮುಖ್ಯವಾಗಿ ಹೇಳಬೇಕು ಅಂದ್ರೆ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಅನ್ನೋ ರಸಾಯನ ಉತ್ಪಾದನೆ ಆಗ್ತಿರುತ್ತೆ. ಸೊ ಅದರಲ್ಲಿ ಏನೇ ಏರ್ಪೇರಿದ್ರು ನಾವು ಈ ತರ ತೊಂದರೆಗಳು ಜನರಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಇದನ್ನ ನಾವು ಗ್ಯಾಸ್ಟ್ರೈಟಿಸ್ ಅಂತ ಕರಿತೀವಿ. ಅಂದ್ರೆ ಗ್ಯಾಸ್ಟ್ರಿಕ್ ಅನ್ನೋ ರಸಾಯನದಲ್ಲಿ ಉತ್ಪಾದನೆ ಎಷ್ಟು ಮಟ್ಟಿಗೆ ಏರ್ಪೇರ್ ಆಗುತ್ತೆ ಅಂದ್ರೆ ಈ ಹೊಟ್ಟೆಯ ಸುತ್ತಲೂ ಇರುವ ಪದರ ಏನಿದೆ ಅಲ್ಲಿ ಹುಣ್ಣಾಗೋಕ್ ಶುರು ಆಗುತ್ತೆ. ಸೊ ಹಾಗಾಗಿ ಏನೇ ಊಟ ಮಾಡಿದ್ರು ಜೀರ್ಣ ಆಗೋದಿಲ್ಲ ಸರಿಯಾಗಿ, ಹೊಟ್ಟೆ ನೋವು ಅಂತ ಹೇಳ್ತಾರೆ, ವಾಂತಿ ಬಂದಾಗ ಆಗತ್ತೆ ಅಂತ ಹೇಳ್ತಾರೆ, ಅಥವಾ ತೇಗ್ ಬರೋದು, ಸ್ವಲ್ಪ ಊಟ ಮಾಡಿದ್ರು ತೇಗ್ ಬರೋದು, ಅಥವಾ ಹಸಿವೆ ಇಲ್ಲದೆ ಇರುವಂತದ್ದು, ತಿಂದ ತಕ್ಷಣ ವಾಂತಿ ಮಾಡ್ಬಿಡುವಂಥದ್ದು, ಅಥವಾ ಜೀರ್ಣ ಅಥವಾ ಇಂಡೈಜೆಷನ್ ಅಂತ ಹೇಳ್ತೀವಿ, ಮೋಷನ್ ಕ್ಲಿಯರ್ ಆಗಿ ಆಗದೆ ಇರುವಂತದ್ದು, ಈ ತರ ಹಲವಾರು ಸಮಸ್ಯೆಗಳು, ಹಲವಾರು ಲಕ್ಷಣಗಳು ಕಾಣಿಸ್ಕೊಳ್ಳೋಕೆ ಶುರು ಆಗ್ತದೆ. ಬರೀ ಹೊಟ್ಟೆ ಅಷ್ಟೇ ಅಂತಲ್ಲ, ಕರುಳು ಸಹ, ಕೋಲಾನ್ ಅಂತ ಹೇಳ್ತೀವಿ, ಇಂಟೆಸ್ಟೈನ್ ಅಂತ ಕರಿತೀವಿ. ಸೊ ದೊಡ್ಡ ಕರಳು, ಸಣ್ಣ ಕರಳು, ಎಲ್ಲಾ ಕಡೆ ಒಮ್ಮೆ ಈ ಹೊಟ್ಟೆಯಲ್ಲಿ ಯಾವಾಗ ಡೈಜೆಷನ್ ಅಲ್ಲಿ ಏರ್ಪೇರ್ ಆಗೋಕ್ ಶುರು ಆಗುತ್ತೆ, ಹೊಟ್ಟೆ ಮಾತ್ರ ಅಲ್ಲದೆ ಇಡೀ ಟ್ರ್ಯಾಕ್, ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅಂತ ಕರಿತೀವಿ, ಅಂದ್ರೆ ಈಸೋಫೇಗಸ್ ಇಂದ ಹಿಡಿದು, ಅಂದ್ರೆ ಬಾಯಿಯಲ್ಲಿ ನಾವು ತೆಗೆದಿರುವಂತ ಆಹಾರ ಬಾಯಿಯಿಂದ ಹೇಗೆ ನಾವು ಜೀರ್ಣ ಅಥವಾ ಹೊಟ್ಟೆಗೆ ಸೇರ್ಕೊಳ್ಳುತ್ತೆ, ಆ ಎಂಟೈರ್ ಪ್ಯಾಸೇಜ್ ಅಲ್ಲೂ ಸಹ ಹುಣ್ಣಾಗೋಕೆ ಶುರು ಆಗುತ್ತೆ. ಸೊ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಸಣ್ಣ ಕರಳು, ದೊಡ್ಡ ಕರಳು, ಇಡೀ ಡೈಜೆಸ್ಟಿವ್ ಸಿಸ್ಟಮ್ ಏನಿದೆ ಅಥವಾ ನಾವು ಜೀರ್ಣಿಸೋದಿಕ್ಕೆ ಆಗುವಂತ ಏನೇನು ಕ್ರಿಯೆಗಳಾಗಬೇಕು ಎಲ್ಲಾದ್ರಲ್ಲೂ ವ್ಯತ್ಯಾಸಗಳಾಗೋಕೆ ಶುರು ಆಗುತ್ತೆ. ಸೊ ಹಾಗಾಗಿ ಒಂದೊಂದೇ ಲಕ್ಷಣಗಳು ಎದ್ದು ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಸೊ ಏನ್ ಕಾರಣ ಅಂತೀರಿ ಈ ರೀತಿ ಡೈಜೆಷನ್ ಪ್ರಾಬ್ಲಮ್ ಆಗೋದಕ್ಕೆ? ಮುಖ್ಯವಾಗಿ ಹೇಳಬೇಕು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಕರಿತೀವಿ. ಅಂದ್ರೆ ಊಟೋಪಚಾರದಲ್ಲಿ ವ್ಯತ್ಯಾಸಗಳಿರ್ಬೋದು, ತುಂಬಾ ಫಾಸ್ಟ್ ಫುಡ್ ತಿನ್ನುವಂಥದ್ದು, ಅಥವಾ ಖಾರ ಪದಾರ್ಥ ಜಾಸ್ತಿ ತಗೊಳ್ಳುವಂಥದ್ದು, ಅಥವಾ ಹೆಚ್ಚಿನ ಮಟ್ಟದಲ್ಲಿ ಆಯಿಲಿ ಫುಡ್, ಈ ಜಂಕ್ ಫುಡ್ ಜಾಸ್ತಿ ಸೇವಿಸುವಂಥದ್ದು, ಮತ್ತೆ ಟೈಮ್ ಟು ಟೈಮ್ ಮೇಂಟೈನ್ ಮಾಡದೆ ಊಟ ಸೇವಿಸುವಂಥದ್ದು, ಈ ಥರ ಎಲ್ಲ ಕಾರಣಗಳಿಂದ ಫುಡ್ಡಲ್ಲಿ ಬಹಳಷ್ಟು ಏರ್ಪೇರ್ ಇರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಈ ಥರ ಜೀರ್ಣಕ್ಕೆ ಸಂಬಂಧಪಟ್ಟಂಥ ಬಹಳಷ್ಟು ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತದೆ. ಅದೇ ರೀತಿಯಲ್ಲಿ ನಾನು ಹೇಳಬೇಕಂದ್ರೆ ಸ್ಟ್ರೆಸ್, ಟೆನ್ಷನ್, ಉದ್ವೇಗ, ಆತಂಕ, ಇದರ ಎಲ್ಲ ಎಮೋಷನಲ್ ಫ್ಯಾಕ್ಟರ್ಸ್ ಅಥವಾ ಸೈಕಲಾಜಿಕಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಅಂದರೆ ಎಷ್ಟರ ಮಟ್ಟಿಗೆ ಮನುಷ್ಯನ ಮನಸ್ಸು ಒಂದು ರೀತಿಯಲ್ಲಿ ತಳಮಳದಲ್ಲಿರುತ್ತೋ ಅಷ್ಟೇ ರೀತಿಯಲ್ಲಿ ಈ ಜೀರ್ಣಶಕ್ತಿಯಲ್ಲಿ ಬಹಳಷ್ಟು ಮಟ್ಟಕ್ಕೆ ವ್ಯತ್ಯಾಸಗಳಾಗೋಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲೂ ಸಹ ಪುರುಷರಲ್ಲೂ ಸಹ ಒಂದೇ ಸಾಮಾನ್ಯ ರೀತಿಯಲ್ಲಿ ಕಾಣಿಸ್ಕೊಳ್ಳುವಂಥ ಸಮಸ್ಯೆ ಅಂದರೆ ಈ ಗ್ಯಾಸ್ಟ್ರಿಕ್ಕಿಗೆ ಸಂಬಂಧಪಟ್ಟದ್ದು. ಅದೇ ರೀತಿಯಲ್ಲಿ ಈ ಏಜ್ ಫ್ಯಾಕ್ಟರ್ ಅಂತ ಕರಿತೀವಿ. ಅಂದರೆ ಮಧ್ಯ ವಯಸ್ಸಿನವರಲ್ಲಿ, ಮುಖ್ಯವಾಗಿ 20 ರಿಂದ 40 ವರ್ಷದ ಒಳಗಿನವರಲ್ಲಿ ಈ ತರ ಸಮಸ್ಯೆಗಳು ಬಹಳ ಬೇಗ ಕಾಣಿಸ್ಕೊಳ್ಳುವಂಥದ್ದು. ಕಾರಣ ಒಂದು ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಟೈಮ್ ಟು ಟೈಮ್ ಫುಡ್ ತಗೊಳ್ಳದೆ ಇರುವಂಥದ್ದು, ಬ್ಯುಸಿ ಆಗಿರುವಂಥದ್ದು, ಹೊಟ್ಟೆ ಹಸಿವು ಅನ್ನೋ ಒಂದು ಟೈಮ್ ಏನಿದೆ ಅದು ಆ ಟೈಮಿಗೆ ಸರಿಯಾಗಿ ಊಟ ಮಾಡದೆ ಸ್ಕಿಪ್ ಮಾಡಿ ಮತ್ತೆ ನೆಕ್ಸ್ಟ್ ಲಾಂಗ್ ಟೈಮ್ ಗ್ಯಾಪ್ ಬಿಟ್ಟಾಗ ಈ ತರ ಸಮಸ್ಯೆಗಳು ಬಹಳ ಬೇಗ ಕಾಣಿಸ್ಕೊಳ್ಳುವಂಥದ್ದು. ಡಾಕ್ಟರ್, ಈಗ ಮೊದಲೆಲ್ಲ ಏನೇ ಕಾಯಿಲೆಗಳ ಸಮಸ್ಯೆಗಳು ಅಂದ್ರೆ 30+ ಅಲ್ಲಿ ಬರ್ತಾ ಇರುವಂಥದ್ದು, ಬಟ್ ಈಗ ಎಲ್ಲರೂ, ಈಗ ಟೀನೇಜರ್ಸ್ ಕೂಡ, ಸಣ್ಣ ಮಕ್ಕಳಿಗೂ ಕೂಡ ಈ ಇಂಡೈಜೆಸ್ಟಿವ್ ಅಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರ್ತಾ ಇರುತ್ತೆ, ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ಳುವಂತ. ಖಂಡಿತವಾಗ್ಲು ಯಾಕಂದ್ರೆ ಮುಖ್ಯವಾಗಿ ಮಕ್ಕಳು ತಿನ್ನುವಂತಹ ಆಹಾರದಲ್ಲಿ ವ್ಯತ್ಯಾಸಗಳು ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಯಾರೇ ಆಗ್ಲಿ ಸಾಮಾನ್ಯವಾದ ಸೊಪ್ಪು, ತರಕಾರಿ, ಮೊಳಕೆ ಧಾನ್ಯ ಇದನ್ನೆಲ್ಲ ತಿನ್ನೋಕೆ ಇಷ್ಟಪಡಲ್ಲ. ಅದೆಲ್ಲ ಬಿಟ್ಟು ಬರ್ಗರು, ಪಿಜ್ಜಾ, ಚಾಕ್ಲೇಟ್ಸ್ ಮುಖ್ಯವಾಗಿ, ಸೊ ಇದೆಲ್ಲ ಸೇವಿಸ್ಬೇಕು ಖಂಡಿತವಾಗ್ಲೂ. ಅದೆಲ್ಲ ಇಲ್ಲದೆ ಇರಕ್ಕಾಗಲ್ಲ. ಎಷ್ಟು ಮಟ್ಟಕ್ಕೆ ಅದ್ರ ಮೇಲೆ ನಾವು ಡಿಪೆಂಡೆಂಟ್ ಆಗಿದ್ದೀವಿ ಅಂದ್ರೆ ಇಡೀ ದಿನ ಅಥವಾ ದಿನದಲ್ಲಿ ಎಷ್ಟು ಸಲ ನಾವು ಅದನ್ನ ಸೇವಿಸ್ತೀವೋ ಅಷ್ಟೇ ರೀತಿಯಲ್ಲಿ ನಮ್ಮ ದೇಹದಲ್ಲಿ ವ್ಯತ್ಯಾಸಗಳು ಆಗ್ತಾ ಇರುವಂತದ್ದು. ಯಾಕಂದ್ರೆ ನಮ್ಮ ದೇಹ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಹೇಗಿದೆ, ಒಂದು ರೀತಿಯಾದಂತಹ ಒಂದು ಟ್ರ್ಯಾಕ್ ಅಲ್ಲಿ ಅಥವಾ ಒಂದು ಕೆಲಸಕ್ಕೆ ಅಳವಡಿಸ್ಕೊಂಡಿರುತ್ತೆ. ಅದರಲ್ಲಿ ಏನೇ ವ್ಯತ್ಯಾಸಗಳಿದ್ರು, ನಾವು ಸೇವಿಸಿರೋ ಆಹಾರದಲ್ಲಿ ಎಷ್ಟು ಮಟ್ಟಕ್ಕೆ ನಾವು ಪೌಷ್ಟಿಕಾಂಶತೆಯಲ್ಲಿ ವ್ಯತ್ಯಾಸಗಳು ಕಾಣಿಸ್ಕೊಳ್ತೀವೋ ಅದೇ ರೀತಿಯಲ್ಲಿ ಜೀರ್ಣದಲ್ಲೂ ಸಹ, ಜೀರ್ಣಶಕ್ತಿಯಲ್ಲೂ ಸಹ ವ್ಯತ್ಯಾಸಗಳು
ಆಗುವಂಥದ್ದು. ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಈವನ್ ಮಕ್ಕಳಲ್ಲೂ ಸಹ ಮೋಷನ್ ಕ್ಲಿಯರ್ ಆಗಿ ಆಗದೆ ಇರುವಂಥದ್ದು, ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ, ತುಂಬಾ ಹಾರ್ಡ್ ಆಗಿ ಮೋಷನ್ ಹೋಗುವಂಥದ್ದು, ನೀರು ಸರಿಯಾಗಿ ತಗೊಳ್ದೇ ಇರುವಂಥದ್ದು, ಅಥವಾ ಫ್ಲೂಯಿಡ್ ಇಂಟೇಕ್ ತುಂಬಾ ಕಡಿಮೆ ಇರುವಂಥದ್ದು. ಸೊ ಈ ಥರ ಎಲ್ಲ ಕಾರಣಗಳಿಂದ ನಾವು ಎಷ್ಟು ಮಟ್ಟಕ್ಕೆ ನಮ್ಮ ದೇಹನ ನಾವು ಡಿಸ್ಟರ್ಬ್ ಮಾಡ್ತೀವಿ ಅಷ್ಟೇ ರೀತಿಯಲ್ಲಿ ಸೂಚನೆಗಳು ಕಾಣಿಸ್ಕೊಳ್ಳೋದು ಬಹಳ ಭಿನ್ನವಾಗಿ ಇರುವಂಥದ್ದು. ಈಗ ಎಷ್ಟೋ ಜನ ಹೇಳ್ತಿರ್ತಾರೆ ತಿಂದ ತಕ್ಷಣ ಜೀರ್ಣ ಆಗೋದಿಲ್ಲ, ಹೊಟ್ಟೆ ನೋವು ಬರಕ್ ಶುರು ಆಗುತ್ತೆ, ಅಥವಾ ಎಲ್ಲವೂ ಹೊಟ್ಟೆಯಲ್ಲೇ ಇದೆ, ಹೊಟ್ಟೆ ಭಾರ ಅನಿಸ್ತಾ ಇದೆ ಅನ್ನೋ ತರ ಹೇಳ್ತಿರ್ತಾರೆ. ಹೊಟ್ಟೆ ನೋವಂತೂ ಮೋಸ್ಟ್ ಕಾಮನ್ ಕಂಪ್ಲೇಂಟ್ ಅಂತ ಹೇಳ್ಬೋದು. ಸೊ ಯಾವ ಕಾರಣಕ್ಕಾಗಿ ಅಂದ್ರೆ ಕೆಲವೊಬ್ಬರಿಗೆ ಮಧ್ಯಾಹ್ನನೇ ಬರ್ತಾ ಇರುತ್ತೆ, ಕೆಲವೊಬ್ಬರಿಗೆ ರಾತ್ರಿ ಬರ್ತಿರುತ್ತೆ, ಬೆಳಿಗ್ಗೆ ಎದ್ದ ತಕ್ಷಣ ಕೆಲವರಿಗೆ ಬರ್ತಿರುತ್ತೆ, ಯಾಕೆ ಈ ತರ ಆಗುತ್ತೆ ಅಂತ? ಮುಖ್ಯವಾಗಿ ಅದೇ ಹೇಳಿರೋ ಹಾಗೆ ಆಗಿಂದ ನಾನು ಹೇಳ್ತಿರೋ ಹಾಗೆ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಅದು ಫಸ್ಟ್ ಸ್ಟೇಜ್ ಆಫ್ ತೊಂದರೆಗಳು ಅಂತ ಹೇಳ್ತೀವಿ. ಅಂದ್ರೆ ಹೊಟ್ಟೆಯಲ್ಲಿ ಏನೇ ಏರ್ಪೇರ್ ಆದ್ರೂ ಹೊಟ್ಟೆಯ ಪದರಲ್ಲಿ ಏನಿದೆ ಅಥವಾ ಲೈನಿಂಗ್ ಅಲ್ಲಿ ಏನಿದೆ ಒಂದು ರೀತಿಯಾದಂತಹ ಊತ ಉಂಟಾಗುತ್ತೆ, ಅದನ್ನ ಇನ್ಫ್ಲಮೇಷನ್ ಅಥವಾ ಗ್ಯಾಸ್ಟ್ರೈಟಿಸ್ ಅಂತ ಕರಿತೀವಿ. ಸೊ ಅದಕ್ಕೂ ನಾವು ನಿರ್ಲಕ್ಷಿಸಿ ಅದಕ್ಕೆ ಸರಿಯಾದಂತಹ ನಾವು ಗಮನ ವಹಿಸೇ ಇದ್ದಾಗ ಆ ಊತ ಏನಿದೆ ಅಲ್ಲೇ ಹುಣ್ಣಾಗ್ತಾ ಹೋಗುತ್ತೆ. ಸೊ ಈಗ ನಾವು ಬಾಯಲ್ಲಿ ಹುಣ್ಣಾದ್ರೆ ಹೇಗಾಗುತ್ತೆ, ಏನೇ ಬಿಸಿ ತಗೊಳ್ಳುವಾಗ ಅಥವಾ ಖಾರ ತಗೊಳ್ಳುವ ಒಂದು ರೀತಿಯಾದಂತಹ ಉರಿ ಉಂಟಾಗುತ್ತೆ. ಸೊ ಅದೇ ರೀತಿಯಾದಂತಹ ಹುಣ್ಣು ಹೊಟ್ಟೆಯಲ್ಲಿ ಕಾಣಿಸ್ಕೊಂಡಾಗ ಸೊ ಡೆಫಿನೆಟ್ ಆಗಿ ತಿಂದಾಗ ತುಂಬಾ ಉರಿ ಕಾಣಿಸ್ಕೊಳ್ಳುವಂಥದ್ದು, ತುಂಬಾ ಕಷ್ಟ ಆಗುವಂಥದ್ದು, ಹೊಟ್ಟೆ ನೋವು ಕಾಣಿಸ್ಕೊಳ್ಳುವಂಥದ್ದು ತಿಂದಿದ ತಕ್ಷಣ. ಸೊ ಇದನ್ನ ನಾವು ಗ್ಯಾಸ್ಟ್ರಿಕ್ ಅಲ್ಸರ್ ಅಂತ ಹೇಳ್ತೀವಿ. ಅಂದ್ರೆ ಹೊಟ್ಟೆಯಲ್ಲಿ ಹುಣ್ಣು ಇರೋದ್ರಿಂದ ಏನೇ ನಾವು ಒಂಚೂರು ತಿಂದ್ರೂ ಸಹ ಆ ಹುಣ್ಣಿನ ಮೇಲೆ ಏನೇ ರೀತಿಯಾದಂತಹ ಫುಡ್ಡಿನಲ್ಲಿ ವ್ಯತ್ಯಾಸಗಳಿರೋದ್ರಿಂದ, ಖಾರ ಇರಲಿ, ಸಿಹಿ ಇರಲಿ, ಏನೇ ಯಾವುದೇ ಹುಳಿ ಅಂಶ ಇರಲಿ, ಯಾವುದೇ ಫುಡ್ ಸೇವಿಸಿದ ತಕ್ಷಣ ಒಂದು ರೀತಿಯಾದಂಥ ನೋವು ಕಾಣಿಸ್ಕೊಳ್ಳುವಂಥದ್ದು. ಸೊ ಇದನ್ನ ನಾವು ಗ್ಯಾಸ್ಟ್ರಿಕ್ ಅಲ್ಸರ್ ಪೇನ್ ಅಂತ ಕರಿತೀವಿ. ಸೊ ಅದರಿಂದಾಗಿ ಏನಾಗುತ್ತೆ, ಬಹಳಷ್ಟು ಮಂದಿ ತಿನ್ನೋದೇ ಇಲ್ಲ, ತಿನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಸೊ ಅದರಿಂದ ಮತ್ತೆ ವೆಯ್ಟ್ ಲಾಸ್ ಕಾಣಿಸ್ಕೊಳ್ಳುವಂಥದ್ದು. ಸೊ ಅದಕ್ಕೂ ನಿರ್ಲಕ್ಷಿಸಿ ಮತ್ತೆ ಆಗಿದ್ದಾಗ್ಲಿ ಅದೇ ರೀತಿಲಿ ಇರ್ಲಿ ಅಂತ ಕಂಟಿನ್ಯೂ ಮಾಡ್ತಾ ಹೋದ್ರೆ ಇಡೀ ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಸೆಸ್ ಅಲ್ಲೇ ವ್ಯತ್ಯಾಸಗಳು ಆಗುವಂಥದ್ದು. ಅಜೀರ್ಣತೆ, ಇಂಡೈಜೆಷನ್, ಎಷ್ಟೊಂದು ಜನ ಹೇಳ್ತಾರೆ ತಿಂದಿದ್ದ ಫುಡ್ ಸೇಮ್ ಅದೇ ರೀತಿಯಲ್ಲಿ ನಾವು ಮೋಷನ್ ಅಲ್ಲೂ ನೋಡ್ತಾ ಇದೀವಿ, ಇಂಡೈಜೆಷನ್ ಇದೆ ಅಂತ. ಕಾರಣ ಇಷ್ಟೇ, ಮೇನ್ ಹೊಟ್ಟೆಯಲ್ಲಿ ಆಗ್ತಿರುವಂಥ ಗ್ಯಾಸ್ಟ್ರಿಕ್ ಉತ್ಪಾದನೆ ಏನಿದೆ, ಗ್ಯಾಸ್ಟ್ರಿಕ್ ರಸಾಯನ ಏನಿದೆ ಅದು ಸರಿಯಾಗಿ ಉತ್ಪಾದನೆ ಆಗ್ತಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ನೆಕ್ಸ್ಟ್ ಎಲ್ಲ ಪ್ರಾಸೆಸ್ ಅಲ್ಲಿ ಹೊಟ್ಟೆಯಿಂದ ಆಗ್ತಿರುವಂಥ ಏನಾಗುತ್ತೆ, ಕೆಲವೊಂದು ಸಲ ಪ್ರೆಷರ್ ವೇರಿಯೇಷನ್ ಇಂದ ಹೊಟ್ಟೆಯಿಂದ ಫುಡ್ ಬೇಗ ಈ ಕರಳಿಗೆ ಬರುವಂಥದ್ದು. ಸೊ ಹಾಗಾಗಿ ಇಂಟೆಸ್ಟೈನಿಗೆ ಯಾವಾಗ ಫುಡ್ ಬೇಗ ಸೇರ್ಕೊಳ್ಳುತ್ತೆ ಆಗ ಹೊಟ್ಟೆಯಲ್ಲಿ ಇಂಡೈಜೆಸ್ಟೆಡ್ ಏನಿದೆ ಅದು ಮತ್ತೆ ಇಂಟೆಸ್ಟೈನಲ್ ಕ್ಯಾರಿ ಆಗುತ್ತೆ. ಸೊ ಮತ್ತೆ ಇಂಟೆಸ್ಟೈನಿನ ಎಲ್ಲ ಪದರಲ್ಲೂ ಅಲ್ಲಲ್ಲಿ ಹುಣ್ಣುಗಳಾಗೋಕೆ ಶುರು ಆಗುತ್ತೆ. ಸೊ ಇದನ್ನ ಪೆಪ್ಟಿಕ್ ಅಲ್ಸರ್ ಅಂತ ಕರಿತೀವಿ. ಸೊ ಹಾಗೆ ಎಲ್ಲ ಲಿಂಕ್ಡ್ ಪ್ರಾಸೆಸ್. ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ತಿಂದ್ರೂ ಕಷ್ಟ, ತಿಂದೇ ಇದ್ರೂ ಕಷ್ಟ, ಸಣ್ಣ ವೆಯ್ಟ್ ಅಲ್ಲಿ ತುಂಬಾ ವ್ಯತ್ಯಾಸ ಆಗುವಂಥದ್ದು, ಹೊಟ್ಟೆ ಉಬ್ರ ತರ ಆಗೋದು, ತುಂಬಾ ಗ್ಯಾಸ್ ಉತ್ಪಾದನೆ ಆಗ್ತಿರುತ್ತೆ. ಯಾಕಂದ್ರೆ ಹೊಟ್ಟೆಯಲ್ಲಿ ಈ ಗ್ಯಾಸ್ಟ್ರಿಕ್ ರಸಾಯನ ಉತ್ಪಾದನೆ ಆಗೋದು ಅದು ಕಂಟಿನ್ಯೂಸ್ ಪ್ರಾಸೆಸ್, ಅದಕ್ಕೆ ಬ್ರೇಕ್ ಇರೋದಿಲ್ಲ. ಸೊ ಈ ಹೊಟ್ಟೆ ಉಬ್ರ ಇರುವಂಥದ್ದು, ಹೊಟ್ಟೆ ನೋವು, ವೆಯ್ಟ್ ಲಾಸ್, ಇದೆಲ್ಲ ಸೂಚನೆಗಳು ಮುಂದೆ ಹೋಗ್ತಾ ಹೋಗ್ತಾ ಕಾಣಿಸ್ಕೊಳ್ಳುವಂಥದ್ದು. ಡಾಕ್ಟರ್, ನೀವು ಹೇಳಿದಾಗ ನಿಜಕ್ಕೂ ಜನರ ಮೆಂಟಾಲಿಟಿ, ಈ ಹೊಟ್ಟೆ ನೋವು ಅಥವಾ ಆ ಒಂದು ಟೈಮ್ಗೆ ನಿರ್ದಿಷ್ಟ ಟೈಮ್ಗೆ ಪೇನ್ ಬರ್ತಾ ಇರುತ್ತೆ, ಅದೆಲ್ಲವೂ ಕೂಡ ಬಹಳ ಸಣ್ಣ ಪುಟ್ಟದು ಅಂತ ನೆಗ್ಲೆಕ್ಟ್ ಮಾಡೋ ಜನರೇ ಜಾಸ್ತಿ. ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗೋಣ ಅಂತ ಅನ್ಸೋದಿಲ್ಲ, ನೆಗ್ಲೆಕ್ಟ್ ಮಾಡ್ತಾ ಮಾಡ್ತಾ ಇದೆಲ್ಲ ಅಲ್ಸರ್ಗಳಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲು ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಇವನ್ ಮೋಷನ್ ಅಲ್ಲೂ ಬ್ಲಡ್ ಕಾಣಿಸ್ಕೊಳ್ಳೋ ಚಾನ್ಸಸ್ ಇದೆ. ಇದನ್ನ ಹೆಮಿಟೆಮಿಸಿಸ್ ಅಂತ ಕರಿತೀವಿ. ಅಂದ್ರೆ ರಕ್ತ ಯಾವಾಗ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ ಅದರ ಅರ್ಥ ಏನು ಅಂದ್ರೆ ನಾವು ತಿಂದಿರೋ ಫುಡ್ ಅಲ್ಲಿ ಯಾವುದೇ ರೀತಿಯಾದಂತಹ ಪೌಷ್ಟಿಕಾಂಶತೆ ದೇಹಕ್ಕೆ ಸಿಗ್ತಿಲ್ಲ. ಸೊ ಅದ್ರ ಜೊತೆಗೆ ಹೊಟ್ಟೆ ಹುಣ್ಣು ಅಷ್ಟು ತೀರಾ ಡೀಪ್ ಆಗಿ ಇರೋದ್ರಿಂದ ಮತ್ತೆ ಅದರಿಂದ ರಕ್ತ ಎಲ್ಲ ಹೊರಗೆ ಬರೋದಕ್ಕೆ ಶುರು ಆಗುವಂಥದ್ದು. ಸೊ ಇದನ್ನೆಲ್ಲ ನಾವು ಒಂದು ಕೊಲೊನೋಸ್ಕೋಪಿ ಮಾಡೋದ್ರಿಂದನೂ ಗೊತ್ತಾಗುತ್ತೆ ಎಷ್ಟರ ಮಟ್ಟಕ್ಕೆ ಹೊಟ್ಟೆಯಲ್ಲಿ ವ್ಯತ್ಯಾಸಗಳಾಗ್ತಾ ಇದೆ ಅಂತ. ಸೊ ಅದಕ್ಕೂ ಎಷ್ಟೊಂದು ಜನ ನಿರ್ಲಕ್ಷಿಸಿ ಮುಂದೆ ವೆಯ್ಟ್ ಲಾಸ್ ಎಷ್ಟು ಮಟ್ಟಕ್ಕೆ ಆಗಿರುತ್ತೆ ಅಂದ್ರೆ ದಿನ ನೋಡೋರೆಲ್ಲ ಹೇಳ್ತಿರ್ತಾರೆ ತೂಕ ತುಂಬಾ ಇಳಿದಿದೆ, ತುಂಬಾ ಕಡಿಮೆ ಆಗಿದೆ, 5 kg ಕಡಿಮೆ ಆಗುವಂಥದ್ದು, 6 kg ಇಳಿಯುವಂಥದ್ದು, ಒಂದು ತಿಂಗಳಲ್ಲಿ ಇಷ್ಟರ ಮಟ್ಟಕ್ಕೆ ವೇರಿಯೇಷನ್ ಆಗೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ ನಾವು ತುಂಬಾ ನಿರ್ಲಕ್ಷ್ಯದಿಂದ ವರ್ತಿಸಿದ್ರೆ. ಸೊ ಡಾಕ್ಟರ್, ಈಗ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದ ತೂಕ ಹೆಚ್ಚುವಂತ ಚಾನ್ಸಸ್ ಕೂಡ ಇರುತ್ತಾ? ಖಂಡಿತವಾಗ್ಲು. ಯಾಕಂದ್ರೆ ಇನ್ನೊಂದು ರೀತಿ ಅಲ್ಸರ್ ನಾನು ಆಗ್ಲೇ ಹೇಳ್ದಾಗೆ ಡಿಯೋಡಿನಲ್ ಅಲ್ಸರ್ ಅಂತ ಕರಿತೀವಿ. ಸೊ ಅದ್ರಲ್ಲಿ ಏನಾಗುತ್ತೆ, ಕೊರಳು, ಡಿಯೋಡಿನಮ್ ಅನ್ನೋದು ಕರಳು. ಸೊ ಹೊಟ್ಟೆ ಎಲ್ಲ ನಾರ್ಮಲ್ ಆಗಿದೆ, ಹೊಟ್ಟೆಯಲ್ಲಿ ಏನು ತೊಂದರೆ ಇಲ್ಲ. ಸೊ ಕರಳಲ್ಲಿ ಈ ತರ ಹುಣ್ಣು ತರ ಕಾಣಿಸ್ಕೊಂಡಾಗ ಆ ನೋವು ಸರಿ ಹೋಗ್ಸೋದಿಕ್ಕೆ ತಿಂತಾರೆ ಜನ. ಸೊ ಆಗ ಏನಾಗುತ್ತೆ, ಹೊಟ್ಟೆಯಲ್ಲಿ ಜೀರ್ಣ ಆಗುತ್ತೆ, ಆದ್ರೆ ಆ ಹುಣ್ಣಿನ ಮುಖಾಂತರ ಫುಡ್ ಹೋಗೋದ್ರಿಂದ 1-2 ಗಂಟೆ ನಂತರ ಬಹಳಷ್ಟು ಮಂದಿಲಿ ನೋವಾಗೋದಿಕ್ಕೆ ಶುರು ಆಗುತ್ತೆ. ಸೊ ಇದನ್ನ ನಾವು ಡಿಯೋಡಿನಲ್ ಅಲ್ಸರ್ ಅಂತ ಕರಿತೀವಿ. ಸೊ ಆ ನೋವನ್ನ ಸರಿಪಡಿಸೋದಿಕ್ಕೆ ತಿನ್ನೋದಿಕ್ ಶುರು ಮಾಡ್ತಾರೆ. ಸೊ ಎಷ್ಟರ ಮಟ್ಟಿಗೆ ನಾವು ತಿಂತೀವಿ ಅಂದ್ರೆ ಅಷ್ಟೇ ರೀತಿಯಲ್ಲಿ ತೂಕದಲ್ಲೂ
ವ್ಯತ್ಯಾಸಗಳಾಗೋಕೆ ಶುರು ಆಗುತ್ತೆ. ಈಗ ಎಪಟೈಟ್ ಕೆಪಾಸಿಟಿ ಕೂಡ ಅವರಲ್ಲಿ ಜಾಸ್ತಿ ಆಗುತ್ತಾ ಅಂತ? ಹೌದು, ಯಾಕಂದ್ರೆ ಅವರು ಸ್ವಲ್ಪ ತಿನ್ನೋಕೆ ಇಷ್ಟಪಡ್ತಾರೆ. ಯಾಕಂದ್ರೆ ಈ ತರ ಹೊಟ್ಟೆ ಹುಣ್ಣಿರೋರು ತಿನ್ನೋದಿಕ್ಕೆ ಇಷ್ಟಪಡೋದೇ ಇಲ್ಲ. ಈ ಕರುಳಲ್ಲಿ ಹುಣ್ಣಿರೋರು ಸ್ವಲ್ಪ ತಿನ್ನೋಕೆ ಇಷ್ಟಪಡ್ತಾರೆ. ಯಾಕಂದ್ರೆ ಸ್ವಲ್ಪ ತಿಂದ ತಕ್ಷಣ ಅವ್ರಿಗೆ ಒಂದ್ ರೀತಿ ಆರಾಮ್ ಅನ್ಸುತ್ತೆ, ನೋವು ಕಡಿಮೆ ಆಗುತ್ತೆ. ಸೊ ಮತ್ತೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ನೋವು ಕಾಣಿಸ್ಕೊಂಡಾಗ ಏನಾದ್ರು ತಿನ್ಬೇಕು ಅನ್ಸುತ್ತೆ. ಸೊ ಬಹಳಷ್ಟು ಮಂದಿ ಈ ನೋವುನ ಹಸಿವು ಅಂತ ತಪ್ಪು ತಿಳ್ಕೊತಾರೆ. ಏನೋ ತುಂಬಾ ಹಸಿವಾಗ್ತಿದೆ, ಇವನ್ ಎಷ್ಟೊಂದ್ ಮಕ್ಕಳಲ್ಲೂ ಕಾಣಿಸ್ಕೊಳ್ಳುತ್ತೆ ಈ ಸಮಸ್ಯೆ. ಓಕೆ, ಮಗು ಚೆನ್ನಾಗಿ ತಿಂತಾ ಇದೆ, ಹಸಿವಾಗ್ತಾ ಇದೆ ಅಂತ ಅನ್ಕೋತಾರೆ. ಆದ್ರೆ ಅವ್ರಿಗೆ ಗೊತ್ತಿರಲ್ಲ ಅದು ನೋವು. ಆ ನೋವನ್ನ ಸರಿಪಡಿಸೋಕೆ ತಿಂತಾರೆ. ಸೊ ಬಹಳ ತಿಂತ ಆಮೇಲೆ ಟೈಮ್ ಟು ಟೈಮ್ ಸರಿಯಾಗಿ ಫುಡ್ ಅಲ್ಲಿ ಬಹಳಷ್ಟು ವ್ಯತ್ಯಾಸಗಳಿರೋದ್ರಿಂದ ಮತ್ತೆ ವೇಟ್ ಹೆಚ್ಚೋದಾಗ್ಲಿ, ಹೊಟ್ಟೆ ಉಬ್ರ ಆಗೋದಾಗ್ಲಿ, ಹೊಟ್ಟೆ ದಪ್ಪ ಆಗೋದಾಗ್ಲಿ, ಎಷ್ಟೊಂದ್ ಜನ ಬಂದು ಕೇಳ್ತಾರೆ ಹೊಟ್ಟೆ ಮಾತ್ರ ದಪ್ಪ ಆಗ್ತಾ ಇದೆ, ಏನಕ್ಕೆ ಅಂತ ಅರ್ಥ ಆಗ್ತಾ ಇಲ್ಲ ಅಂತ. ಸೊ ನೋಡ್ತಾ ನಾವು ಅಸೆಸ್ ಮಾಡೋದ್ರಿಂದ ಅರ್ಥ ಆಗುವಂಥದ್ದು ಅದು ಸಾಮಾನ್ಯವಾಗಿ ಹಸಿವಲ್ಲ, ಅದಕ್ಕೆ ಹಿಂದಿರೋ ಕಾರಣ ಹುಣ್ಣಾಗಿರಬಹುದು ಅಥವಾ ಪೌಷ್ಟಿಕಾಂಶತೆಯ ಕೊರತೆಗಳಿಂದನೂ ಮಕ್ಕಳಲ್ಲಿ ಬಹಳಷ್ಟು ಮಂದಿ ಹಸಿವು ಅನ್ನೋದು ಬಹಳ ಬೇಗ ಕಾಣಿಸ್ಕೊಳ್ಳುತ್ತೆ. ಡಾಕ್ಟರ್, ಈಗ ಸಾಮಾನ್ಯವಾಗಿ ನಿಮ್ಮ ಹತ್ರ ಬರ್ತಾರೆ ಕಾಮನ್ ಕಂಪ್ಲೇಂಟ್ಸ್ ಇದೆಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ದು. ಸೊ ಅಷ್ಟರಲ್ಲೇ ಸಾಕಾಗುತ್ತಾ ಅಥವಾ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಬೇರೆ ಏನಾದ್ರು ಟೆಸ್ಟ್ಗಳು ಮಾಡಬೇಕಾಗುತ್ತೆ? ಖಂಡಿತವಾಗ್ಲು ಇತ್ತೀಚೆಗೆ ನಾವು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಒಂದು ಬ್ಲಡ್ ಟೆಸ್ಟ್ ಮುಖಾಂತರ ನಾವು ತಿಳಿಬಹುದು. ಯಾಕಂದ್ರೆ ಈ ಎಲ್ಲ ಹಿಂದಿರೋ ಕಾರಣ ಇನ್ನೊಂದು ಇನ್ಫೆಕ್ಷನ್ ನಾವು ಮರಿಬಾರ್ದು, ಮುಖ್ಯವಾಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಕರಿತೀವಿ. ಸೊ ಯಾರಲ್ಲಿ ಹೊಟ್ಟೆಯಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಹೆಚ್ಚಿನ ಮಂದಿ ಸಂಖ್ಯೆಯಲ್ಲಿ ಇರುತ್ತೆ ಅದು ಬ್ಲಡ್ ಅಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಬ್ಲಡ್ ಟೆಸ್ಟ್ ಮಾಡಿದಾಗ ಬ್ಲಡ್ ಕೌಂಟ್ ಅಲ್ಲಿ ಸ್ವಲ್ಪ ಮಟ್ಟಕ್ಕೆ ವ್ಯತ್ಯಾಸ ನೋಡಿದಾಗ ಓಕೆ, ಇನ್ಫೆಕ್ಷನ್ ಮುಖಾಂತರ ಇವರಿಗೆ ಈ ತರ ಗ್ಯಾಸ್ಟ್ರಿಕ್ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಕೇವಲ ಫುಡ್ ಒಂದೇ ಅಲ್ಲ, ಸ್ಟ್ರೆಸ್ ಒಂದೇ ಅಲ್ಲ, ಇಮೋಷನಲ್ ಫ್ಯಾಕ್ಟರ್ಸ್ ಒಂದೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥದ್ದು ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಹೊಟ್ಟೆಗಾಗುವಂಥ ಇನ್ಫೆಕ್ಷನ್. ಸೊ ಅದು ಬ್ಲಡ್ ಟೆಸ್ಟ್ ಮುಖಾಂತರ ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿ ಇನ್ನೊಂದು ನಾವು ಮಾಡುವಂಥದ್ದು ಎಂಡೋಸ್ಕೋಪಿ, ಕೊಲೊನೋಸ್ಕೋಪಿ ಎಲ್ಲ ಮಾಡ್ತೀವಿ. ಅಂದ್ರೆ ಒಂದು ಸ್ಕ್ಯಾನ್ ಮುಖಾಂತರ ಹೊಟ್ಟೆಯಲ್ಲಿ ಆಗುವಂಥ ಏನೇನು ಕ್ರಿಯೆಗಳಿದೆ, ಎಷ್ಟು ಮಟ್ಟಕ್ಕೆ ಹುಣ್ಣಾಗಿದೆ, ಎಷ್ಟು ಮಟ್ಟಕ್ಕೆ ಡೈಜೆಷನ್ ಅಲ್ಲಿ ವ್ಯತ್ಯಾಸಗಳಾಗ್ತಿದೆ ಅನ್ನೋದು ಕಂಡು ಬರುತ್ತೆ. ಸೊ ಅದ್ರ ಜೊತೆಗೆ ಸೂಚನೆಗಳು. ಓಕೆ ಡಾಕ್ಟರ್, ನಿಮ್ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಜೀರ್ಣಕ್ರಿಯೆಯಲ್ಲಿ ಒಂದು ಸಣ್ಣ ವ್ಯತ್ಯಾಸವಾದ್ರೂ ಕೂಡ ಎಷ್ಟೊಂದು ತೊಂದರೆಗಳಾಗುತ್ತೆ ಅಂತ ತಿಳ್ಕೊಂಡ್ವಿ. ಹಾಗಾದ್ರೆ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಯಾವ ರೀತಿಯ ಚಿಕಿತ್ಸೆ ಇದೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೋಣ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.